Welcome to my channel today for tarot trading. Tarot tradings ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ. ರೀಡಿಂಗ್ ನಿಮ್ಗೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಮದುವೆಯಾಗಿ ಸಪ್ರೇಷನ್ ಆಗಿದ್ರೆ ಈ ರೀಡಿಂಗ್ ನಿಮಗೆ. ಮತ್ತು ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿನ ಪ್ರೀತಿ ಮಾಡ್ತಾಯಿದ್ದು ಬಟ್ ಆ ವ್ಯಕ್ತಿಯಿಂದ ನಿಮಗೆ ರೆಸ್ಪಾನ್ಸ್ ಇಲ್ಲ ಅಂದರೆ ಮೇಲ್ ನೋಡ್ತಿದ್ರೆ ಫೀಮೇಲ್ಗೆ, ಫೀಮೇಲ್ ನೋಡ್ತಿದ್ರೆ ಮೇಲ್ಗೆ, ಅಂದರೆ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಆಪೋಸಿಟ್ ಜೆಂಡರ್ ಅಂದರೆ ಅದೇ ನೀವು ಜೆಂಟ್ಸ್ ಆಗಿದ್ದರೆ ಲೇಡೀಸ್ಗೆ ಅಂದ್ಕೊಳ್ಳಿ, ಲೇಡೀಸ್ ಆಗಿದ್ದರೆ ಜೆಂಟ್ಸ್ಗೆ ಅಂದ್ಕೊಳ್ಳಿ. ರೀಡಿಂಗ್ ನನ್ನ ವ್ಯೂವರ್ಸ್ ಲೈಫಲ್ಲಿ ಅಂದರೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಮತ್ತು ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಲೈಫಲ್ಲಿ ಏನಾಗುತ್ತೆ, ಮುಂದೆ ಏನು ನಡೀಬೋದು, ಏನು ನಡೆಯುತ್ತೆ ಮತ್ತು ಸಿಚುಯೇಷನ್ ಏನಿದೆ ಅನ್ನೋದನ್ನ ಈ ರೀಡಿಂಗ್ ಅಂತ ತಿಳ್ಕೊಳ್ಳೋಣ. ನನ್ನ ವ್ಯೂವರ್ಸ್ ಅವರ ಪ್ರೆಸೆಂಟ್ ಸಿಚುಯೇಷನ್ ಏನಿದೆ, ಓಕೆ. ಪ್ರೆಸೆಂಟ್ ಸಿಚುಯೇಷನ್ನು ನೀವು ಡೀಪ್ ಲೆವೆಲ್ ಮುಳುಗೋಗಿದ್ರ, ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದರೆ ಸಾಕು. ನಿಮಗೆ ಫಸ್ಟಲ್ಲೇ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಪ್ರೀತಿ ಅನ್ನೋದು ಒಂದು ಸಿಕ್ಕಿದ್ರೆ ಸಾಕು, ನಿಮಗೆ ಎಲ್ಲವೂ ಸರಿ ಹೋಗುತ್ತೆ. ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ನಿಮ್ಮಿಂದ ಏನಾದರೂ ದೂರ ಆಗಿದ್ರೆ ಆ ಪ್ರೀತಿ ಅನ್ನೋದು ನಿಮ್ಮ ಲೈಫಲ್ಲಿ ಮರಳಿ ಬಂದರೆ ಸಾಕು, ನೀವು ಸರಿ ಹೋಗ್ತೀರ. ನನ್ನ ವ್ಯೂವರ್ಸ್ ಅವ್ರ ಲೈಫಲ್ಲಿ ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ಮತ್ತೆ ಬರಬೇಕಾದ್ರೆ ನನ್ನ ವ್ಯೂವರ್ಸ್ಗೆ ಟ್ಯಾರೋಟ್ ಕಾರ್ಡ್ ಗೈಡೆನ್ಸ್ ಏನು? ನನ್ನ ವ್ಯೂವರ್ಸ್ ಅವ್ರ ಲೈಫಲ್ಲಿ ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ಮತ್ತೆ ಬರಬೇಕಾದ್ರೆ ಟ್ಯಾರೋಟ್ ಕಾರ್ಡ್ ಗೈಡೆನ್ಸ್ ಏನು? ನನ್ನ ವ್ಯೂವರ್ಸ್ಗೆ ಟ್ಯಾರೋಟ್ ಕಾರ್ಡ್ ಗೈಡೆನ್ಸ್ ಏನು? ಓಕೆ, ಗೈಡೆನ್ಸ್ ಬಂದು ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಮತ್ತೆ ನಿಮ್ಮ ಲೈಫಲ್ಲಿ ಬರಬೇಕಾದ್ರೆ ನೀವು ಆ್ಯಕ್ಷನ್ ತಗೊಳ್ಳಿ. ಅಂದರೆ ಎಫರ್ಟ್ಸ್ ಹಾಕೋಗಿದ್ರೆ ಹಾಕಿ, ಇಲ್ಲಾಂದರೆ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಇನ್ನೂ ನಿಮ್ಮ ಲೈಫಲ್ಲೇ ಇದ್ದಾರಾ, ಅಂದರೆ ನಿಮಗೋಸ್ಕರ ಇನ್ನೂ ಕಾಯ್ತಾ ಇದ್ದಾರಾ ಅಥವಾ ಮೂವ್ ಆನ್ ಆಗಿದ್ದಾರಾ, ಅದನ್ನೆಲ್ಲ ನೀವು ತಿಳ್ಕೊಬೇಕು. ಅದೇ ನಾನು ಫಾಸ್ಟ್ ರೀಡಿಂಗಲ್ಲೆಲ್ಲ ಹೇಳ್ದಾಗೆ ಥರ್ಡ್ ಪಾರ್ಟಿ ಸಿಚುಯೇಷನ್ ಏನಾದರೂ ಇದೆ ಅದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತ ಸೋಷಿಯಲ್ ಮೀಡಿಯಾ ಅಕೌಂಟ್ಸು, ಕೆಲವ್ರಿಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಬ್ಲಾಕ್ ಮಾಡಿರ್ತಾರೆ, ಗೊತ್ತಾಗಲ್ಲ, ಅಥವಾ ಐಡಿಂಗಲ್ಲಿ ಇಟ್ಟಿರ್ತಾರೆ, ಪ್ರೈವೇಟಲ್ಲಿ ಇಟ್ಟಿರ್ತಾರೆ, ಅಥವಾ ನೇಮ್ ಚೇಂಜ್ ಮಾಡಿರ್ತಾರೆ. ಸೊ ಏನೇನೋ ಸೆಟ್ಟಿಂಗ್ಸ್ ಮಾಡಿರ್ತಾರೆ, ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಆಗೋಲ್ಲ. ಡೈರೆಕ್ಟಾಗಿ ತಿಳ್ಕೊಳ್ಳಿ ಅಷ್ಟೆ. ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಅವ್ರ ಲೈಫಲ್ಲಿ ಏನಾಗ್ತಾಯಿದೆ, ಅವ್ರು ಏನು ಮಾಡ್ತಾಯಿದ್ದಾರೆ, ಬೇರೆಯವರಿಂದಾದರೂ ಕೇಳಿ ತಿಳ್ಕೊಳ್ಳಿ. ಅವ್ರ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ತಿಳ್ಕೊಳೋದು ಬೆಟರ್. ಸೊ ಅದು ಯಾವುದೇ ಒಂದು ಇನ್ಫಾರ್ಮೇಷನ್ ಆಗಲಿ ಒಬ್ಬರಿಂದ ಬೇಕಾದ್ರೆ ಕೇಳಿ ತಿಳ್ಕೊಳ್ಳಿ, ಅಥವಾ ನೀವೇ ಹೋಗಿ ಡೈರೆಕ್ಟಾಗಿ ಬೇಕಾದರೂ ಸ್ಪೈ ಮಾಡಿ ನೋಡಿ. ಅಂದರೆ ಅವ್ರು ಏನು ಮಾಡ್ತಾಯಿದ್ದಾರೆ, ಯಾವ ರೀತಿ ಇದ್ದಾರೆ ಅಂತ ತಿಳ್ಕೊಳ್ಳಿ ಅಷ್ಟೇ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ಎಷ್ಟು ನೀವು ಜಾಸ್ತಿ ಇನ್ಫಾರ್ಮೇಷನ್ ತಿಳ್ಕೊತೀರೋ ಅಷ್ಟೇ ನಿಮಗೆ ಬೆಸ್ಟ್ ಅಂತ ಟ್ಯಾರೋಟ್ ಕಾರ್ಡ್ ಗೈಡೆನ್ಸ್ ಕೊಡ್ತದೆ. ಇನ್ನೂ ಗೈಡೆನ್ಸ್ ಏನು ಬರುತ್ತೆ, 7 ಆಫ್ ಕಪ್ಸ್. ಮತ್ತು ಇನ್ನೊಂದು ಗೈಡೆನ್ಸ್ ಏನಂದರೆ 7 ಆಫ್ ಕಪ್ಸ್ ಅಂದರೆ ನಿಮ್ಮ ಲೈಫಲ್ಲಿ ಬರುವಂಥ ಅವಕಾಶಗಳೇನಿರುತ್ತೆ ನೋಡಿ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿನ ಬಿಟ್ಟಲ್ಲ, ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆ ಉದ್ಯೋಗ ಅವಕಾಶಗಳು, ಕೆಲಸಗಳು, ಪ್ರತಿಯೊಂದು ಅವಕಾಶಗಳು ಬರುತ್ತಲ್ಲ, ಅಂದರೆ ನಿಮ್ಮ ಜೀವನನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಟೈಮು, ಏನಾದರೂ ಕೆಲಸ ಬಿಟ್ಟಿದ್ರೆ ಕೆಲಸನ ಮಾಡೋದು, ದುಡ್ಡು ಸಂಪಾದನೆ ಮಾಡೋದು, ಬಿಸ್ನೆಸ್ ಇದ್ದರೆ ಬಿಸ್ನೆಸ್ ಕಂಟಿನ್ಯೂ ಮಾಡೋದು. ಸೊ ಪ್ರತಿಯೊಂದನ್ನು ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ಟೆನ್ಷನ್ ಮಾಡಿಕೊಂಡು ನಿಮ್ಮೊಂದು ವರ್ಕ್ನ ಸ್ಟಾಪ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ವರ್ಕ್ನೂ ನೀವು ಕಂಟಿನ್ಯೂ ಮಾಡಿ, ದುಡ್ಡನ್ನು ಸಂಪಾದನೆ ಮಾಡಿ, ನಿಮ್ಮ ಜೀವನದಲ್ಲಿ ನೀವು ಚೆನ್ನಾಗಿ ಬದುಕಿ, ಮತ್ತು ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಕಡೆನೂ ಗಮನ ಕೊಡಿ ಅಂತ ಈ ಟ್ಯಾರೋಟ್ ಕಾರ್ಡ್ ಹೇಳ್ತಾ ಇರೋದು. ಓಕೆ, ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ಲೈಫಲ್ಲಿ ಏನು ನಡೀತಾ ಇದೆ, ಓಕೆ, ಅವರು ಒಂಟಿಯಾಗಿದ್ದಾರೆ, ಲೋನ್ಲಿನೆಸ್ಸಾಗಿ ಫೀಲ್ ಆಗ್ತಾಯಿದ್ದಾರೆ. ಅಂದರೆ ಒಬ್ಬರೇ ಇದ್ದಾರೆ. ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ನೆನ್ಪು ಮಾಡ್ಕೊತಿದ್ದಾರೆ. ಅರ್ಮಿಟ್ ಕಾರ್ಡ ಬಂದಿರೋದ್ರಿಂದ ನೋಡಿ, ಈ ವ್ಯಕ್ತಿ ಇಲ್ಲಿ ಧ್ಯಾನ ಮಾಡ್ತಾಯಿದ್ದಾನೆ. ಅಂದರೆ ಒಬ್ಬರೇ ಇದ್ದಾರೆ, ಧ್ಯಾನ ಮಾಡ್ತಾಯಿದ್ದಾರೆ. ಅಂದರೆ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಲೈಫಲ್ಲಿ ನೀವೇ ಇರೋದು, ಅವ್ರ ಮನಸ್ಸಲ್ಲಿರೋದು ನೀವೇ, ನಿಮ್ಮನ್ನೇ ಅವ್ರು ಇಷ್ಟಪಡ್ತಾ ಇರೋದು. ಬಟ್ ಇರುತ್ತೆ ಥರ್ಡ್ ಪಾರ್ಟಿ ಸಿಚುಯೇಷನ್, ಪೇರೆಂಟ್ಸು, ಪರ್ಸನ್ನು. ಸೊ ಅದೆಲ್ಲ ಅಟ್ಯಾಚ್ಮೆಂಟ್ ಅಷ್ಟೇ. ಅದು ಒಂದು ಸ್ವಲ್ಪ ದಿನಗಳವರೆಗೂ ಇರುತ್ತೆ, ಒಂದು ಸ್ವಲ್ಪ ಕಾಲದವರೆಗೂ ಇರುತ್ತೆ, ಆಮೇಲೆ ಹೋಗುತ್ತೆ ಅದು. ಥರ್ಡ್ ಪಾರ್ಟಿ ಸಿಚುಯೇಷನ್ ಯಾವಾಗ ಬೇಕಾದ್ರೂ ಹೋಗ್ಬೋದು, ಅದರಿಂದ ಮೋಸ ಆಗುತ್ತೆ. ಅದಕ್ಕೆ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಹೇಳ್ತಿದ್ರೆ ಅರ್ಮಿಟ್ ಕಾರ್ಡ್. ಅದೇ
ಅಷ್ಟೇ ಬಿಲ್ಡಪ್ ತೋರಿಸ್ಬೋದು ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ನಾನು ಚೆನ್ನಾಗಿದ್ದೀನಿ, ನಾನು ಲೈಫಲ್ಲಿ ಆರಾಮಾಗಿದ್ದೀನಿ ಅಂತ, ಖುಷಿಯಾಗಿದ್ದೀನಿ ಅಂತ ತೋರಿಸ್ಕೊಬೋದು ಅಷ್ಟೇ. ಬಟ್ ಆದರೆ ಮನ್ಸಲ್ಲಿ ಮಾತ್ರ ಅವರು ತುಂಬ ನೋವು ಪಡ್ತಾ ಇದ್ದಾರೆ. ಅರ್ಮಿಟ್ ಕಾರ್ಡೇ ಹೇಳ್ತದೆ. ಅವ್ರ ಲೈಫಲ್ಲಿ ಅವ್ರ ಕಷ್ಟಗಳು ಅನುಭವಿಸ್ತಾರೆ. ಒಂದು ವೇಳೆ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ₹1,00,000 ಸಂಪಾದನೆ ಮಾಡ್ತಾಯಿದ್ರೇನು, 1,00,000 2,00,000 ಸಂಪಾದನೆ ಮಾಡ್ತಾಯಿದ್ರೆ ಅವರು ದುಡ್ಡು ಮಾತ್ರ ಇರುತ್ತೆ ಅಷ್ಟೇ, ಅವ್ರ ಹತ್ರ ಹ್ಯಾಪಿಯಾಗಿರೋದಿಲ್ಲ. ಅಲ್ಲಿಗೆ ದುಡ್ಡಿಗೆ ಈಗ 1,00,000 ಸಂಪಾದನೆ ಮಾಡಿದರೆ, ಇದು ಎಕ್ಸಾಂಪಲ್ ಅಷ್ಟೇ, 1,00,000 ಸಂಪಾದನೆ ಮಾಡಿದರೆ 50,000 ಅಲ್ಲೇ ಖರ್ಚಾಗೋಗುತ್ತೆ. ಇನ್ನು 50,000 ಬಂದ್ರೂ ಅದು ನೆಮ್ಮದಿ ಇರಲ್ಲ. ಇವತ್ತು ನಾಳೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಹೋಗ್ತಾ ಇರುತ್ತೆ. ಇಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ರೂ ಅದರಿಂದ ಅವ್ರಿಗೇನು ಉಪಯೋಗ ಇಲ್ಲ, ಹ್ಯಾಪಿನೆಸ್ ಆಗಿಲ್ಲ. ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಲೈಫಲ್ಲಿ ನೀವು ಹೋದ್ಮೇಲೆ ಅವ್ರ ಲೈಫೆಲ್ಲ ಒಂಥರ ಸ್ಟಾರ್ ಥರ ಚೇಂಜ್ ಆಗಿದ್ದು, ಹ್ಯಾಪಿನೆಸ್ ಬಂದಿದ್ದು. ಸೊ ಅದಕ್ಕೆ ಅವರು ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಾಯಿದ್ರು. ಕ್ವೀನ್ ಆಫ್ ಪೆಂಟಿಕಲ್ಸು. ಓಕೆ, ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ನೆನ್ಪು ಮಾಡ್ಕೊತಾ ಇದ್ದಾರೆ. ನನ್ನ ವ್ಯೂವರ್ಸ್ನ ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ನೆನ್ಪು ಮಾಡ್ಕೊತಾ ಇದ್ದಾರೆ. ಓಕೆ, ಎಂಪೈರರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ನಿಮ್ಮನ್ನು ಮರ್ತಿಲ್ಲ. ಯಾವಾಗಲೂ ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಿರ್ತಾರೆ. ಸ್ಟ್ರಾಂಗಾಗಿ ಹೇಳ್ಬೋದು. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಎಂಪೈರರ್ ಚಕ್ರವರ್ತಿ ಅಂತ ಇದ್ರ ಹೆಸರು. ಅಂದರೆ ಈ ಕಾರ್ಡಿನ ಪ್ರಕಾರ ಏನು ಗೊತ್ತಾ, ಆ ವ್ಯಕ್ತಿ ಯಾವಾಗಲೂ ಆಲೋಚನೆ ಮಾಡ್ತಾಯಿರ್ತಾರೆ. ಇಲ್ಲಿ ನೋಡಿ, ಒಂದು ತ್ರಿಶೂಲ ಇಟ್ಕೊಂಡು, ತ್ರಿಶೂಲ ಏನೋ ಗೊತ್ತಿಲ್ಲ ಇದು, ಆ ಒಂದು ಏನಂತಾರೆ ಅದನ್ನು, ಓಕೆ ಇದನ್ನೇನಂತಾರೆ ಗೊತ್ತಿಲ್ಲ, ಇಲ್ಲಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಆದರೆ ಆ ವ್ಯಕ್ತಿ ಮನಸ್ಸು ಕಾನ್ಸಂಟ್ರೇಷನ್ ಇನ್ನೆಲ್ಲೋ ಇದೆ. ಆ ವ್ಯಕ್ತಿ ಏನೋ ಯೋಚನೆ ಮಾಡ್ತಾಯಿದ್ದಾನೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾಯಿದ್ದಾರೆ. ಈಗ ಅವ್ರು ನಿಮ್ಮಿಂದ ತುಂಬ ದೂರ ಇರ್ತಾರೆ, ಲಾಂಗ್ ಡಿಸ್ಟೆನ್ಸಲ್ಲಿ ಇರ್ತಾರೆ. ಇನ್ನು ಕೆಲವರು ಹತ್ರದಲ್ಲಿದ್ರೂ ಎಮೋಷ್ನಲ್ ಡಿಸ್ಟೆನ್ಸ್ ಇರುತ್ತೆ. ಅಂದರೆ ನಿಮಗೂ ಅವ್ರಿಗೂ ಮಾತುಕತೆ ಜಾಸ್ತಿ ಇಲ್ಲ ಹತ್ರ ಇದ್ರೂ. ಒಂದು ವೇಳೆ ಇನ್ನು ಕೆಲವ್ರು ದೂರ ಇದ್ರೂ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಜೊತೆ ಮಾತಿಲ್ಲ. ಹೇಳಿದ್ನಲ್ವ ರೀಸನ್ನು, ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಏನೋ ಒಂದು ರೀಸನ್ಗೋಸ್ಕರ ಸಪ್ರೇಷನ್ ಆಗಿದ್ದಾರೆ. ಅವರು ನಿಮ್ಮನ್ನ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿಲ್ಲ. ಒಂದು ವೇಳೆ ಕಾಂಟ್ಯಾಕ್ಟಲ್ಲಿ ಇದ್ರೂ ನಿಮಗೆ ಸರಿಯಾಗಿ ಅವ್ರ ಕಡೆಯಿಂದ ಯಾವುದೇ ಥರ ಕಮ್ಯುನಿಕೇಷನ್ ಇಲ್ಲ, ಅಷ್ಟೇ ಕೇರಿಂಗ್ ಇಲ್ಲ, ರೆಸ್ಪೆಕ್ಟ್ ಇಲ್ಲ. ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತೀರ, ಎಷ್ಟು ಕೇರ್ ಮಾಡ್ತೀರ, ಅಷ್ಟೇ ಕೇರ್ನೆಸ್ ಅವ್ರಲ್ಲಿಲ್ಲ. ನನ್ನ ವ್ಯೂವರ್ಸ್ ಜೊತೆ ಮಾತಾಡೋದಕ್ಕೆ ಯಾಕೆ ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ಭಯ ಪಡ್ತಾ ಇದ್ದಾರೆ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಾತಾಡೋದಕ್ಕೆ ಯಾಕೆ ಭಯ ಪಡ್ತಾ ಇದ್ದಾರೆ? ನನ್ನ ವ್ಯೂವರ್ಸ್ ಜೊತೆ ಕಮ್ಯುನಿಕೇಷನ್ ಮಾಡೋದು ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿಗೆ ಇಷ್ಟನಾ ಇಲ್ವಾ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ಕಮ್ಯುನಿಕೇಷನ್ ಮಾಡಬೇಕನ್ನೋದು ಇಷ್ಟನಾ ಇಲ್ವಾ? ಓಕೆ, 5 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟನೇ. ಬಟ್ ಆದರೆ ನೀವು ಅವ್ರನ್ನ ತುಂಬ ಕೇರ್ ಮಾಡಿದಾಗ, ತುಂಬ ಇಷ್ಟಪಟ್ಟಾಗ, ತುಂಬ ಇದು ಮಾಡಿದಾಗ ಅವ್ರು ನಿಮಗೆ ತುಂಬ ಅವಮಾನ ಮಾಡಿದರು. ಅವ್ರನಿಂದ ನಿಮ್ಗೆ ತುಂಬ ನೋವಾಗಿದೆ. ಇಲ್ಲಿ ತಂದೆ ತಾಯಿಗಳಿದ್ದರೆ ಅವ್ರಿಗೋಸ್ಕರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ನೋವು ಕೊಟ್ಟಿದ್ದಾರೆ. ಅಥವಾ ಸೊಸೈಟಿ ಪ್ರಾಬ್ಲಮ್ಸು, ಫ್ರೆಂಡ್ಸು, ಫ್ಯಾಮ್ಲಿ, ಸೊಸೈಟಿ ಪ್ರಾಬ್ಲಮ್ಸು. ಸೊ ಅವ್ರಿಗೋಸ್ಕರ ನಿಮ್ಮನ್ನು ತ್ಯಾಗ ಮಾಡಿಬಿಟ್ಟು ನಿಮ್ಮ ಮನಸ್ಸನ್ನು ನೋಯಿಸಿದ್ದಾರೆ. ಬಟ್ ಯಾವುದೋ ಒಂದು ಸಿಚುಯೇಷನ್ ಕಾರಣಕ್ಕೋಸ್ಕರ ಅಥವಾ ಕೆಲಸಕ್ಕೋಸ್ಕರ ಅಥವಾ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಸ್ವಾರ್ಥಕ್ಕೋಸ್ಕರ ಅವರು ನಿಮ್ಮನ್ನು ನೋವು ಕೊಟ್ಟಿದ್ದಾರೆ. ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಏನಾದರೂ ಇರುತ್ತಲ್ಲ, ಫ್ರೆಂಡ್ಸು, ಫ್ಯಾಮ್ಲಿ, ಸೊಸೈಟಿ ಪ್ರಾಬ್ಲಮ್ಸು, ತಂದೆ ತಾಯಿ, ಅಥವಾ ಅವ್ರು ಯಾರಿಗೋಸ್ಕರನೋ ನಿಮ್ಮನ್ನು ಬೇಕಂತಲೇ ದೂರ ಮಾಡ್ಕೊಂಡಿದ್ದಾರೆ. ನೀವು ತೋರಿಸಿದಂಥ ಪ್ರೀತಿನ ನೆಗ್ಲೆಕ್ಟ್ ಮಾಡಿದರು. ಸೊ ಅದಕ್ಕೆ ಅವರು ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ, ನಾನು ಇಷ್ಟೆಲ್ಲ ಮಾಡಿದೆ ನನ್ನ ವ್ಯಕ್ತಿಗೆ, ಈಗ ನಾನು ಹೆಂಗೆ ಮಾತಾಡೋದು, ಯಾವ ಮುಖ ಇಟ್ಕೊಂಡು ಮಾತಾಡಲಿ ಅಂತ ಸ್ವಲ್ಪ ನೋವಿನಲ್ಲಿದ್ದಾರೆ. ಅವ್ರನ್ನ ನೋಡಿ ಈ ವ್ಯಕ್ತಿ ಇಲ್ಲಿ ಹರ್ಟ್ ಆಗಿದ್ದಾರೆ, ಇನ್ನೊಬ್ಬ ವ್ಯಕ್ತಿ ತನ್ನ ವರ್ಕಲ್ಲಿ ಬ್ಯುಸಿ ಆಗಿದ್ದಾನೆ. ಹಾಗೆ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿ ಕೂಡ ಅಷ್ಟೇ ನಿಮ್ಗೆ ಮಾಡಿದಂಥ ನೆನಪನ್ನ, ಅಂದರೆ ನೋವನ್ನ ನೆನಪು ಮಾಡ್ಕೊತಾ ಇದ್ರೆ. ಓಕೆ, ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ಮಾತಾಡಲ್ವ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ಕಮ್ಯುನಿಕೇಷನ್ ಮಾಡಲ್ಲ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ ಪ್ರೀತಿಸೋಂಥ ವ್ಯಕ್ತಿ ಕಮ್ಯುನಿಕೇಷನ್ ಮಾಡಲ್ಲ? ಓಕೆ, 9 ಆಫ್ ಕಪ್ಸ್ ಬಂದಿರೋದ್ರಿಂದ ಖಂಡಿತ ಮಾತಾಡ್ತಾರೆ. ಅವ್ರಿಗೆ ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿ ಇದೆ. ಬಟ್ ಆದರೆ ನಿಮ್ಮ ಮನಸ ಪ್ರೀತಿಸೋಂಥ ವ್ಯಕ್ತಿಗೆ ನಿಮ್ಮನ್ನು ಕಂಡ್ರೆ ತುಂಬ ಪ್ರೀತಿ ಇದೆ. ಬಟ್ ಆದರೆ ಅವ್ರ ಮನಸ್ಸಲ್ಲಿರೋ ಮಾತುಗಳನ್ನೆಲ್ಲ ಎಲ್ಲಿ ನಿಮ್ಗೆ ಹೇಳ್ಬಿಡ್ತೀರ ಅನ್ನೋ ಭಯ ಅವ್ರಿಗೆ. ಈಗ ಅವ್ರ ಲೈಫಲ್ಲಿ, ಅವ್ರ ಮನಸ್ಸಲ್ಲಿ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ. 9 ಕಪ್ಸ್ ಬಂದಿರೋದ್ರಿಂದ ತುಂಬ ಪ್ರೀತಿ ಇದೆ. ಅವರು
ಅವ್ರು ಯಾವುದೇ ಥರ ತಪ್ಪು ಮಾತಾಡಿದ್ರು ನಿಮ್ಗೆ ಅವರಿಂದ ಬೇಜಾರಾಗುತ್ತಂತ ಅವರು ಮಾತಾಡ್ತಾ ಇಲ್ಲ. ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ನಿಮ್ಮನ್ನು ಕಂಡ್ರೆ ತುಂಬ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟ ಇರೋದ್ರಿಂದ, ಈಗ ಅವ್ರು ಏನಾದರೂ ತಪ್ಪಾಗಿ ಮಾತಾಡಿದರೆ ನೀವು ಅವರಿಂದ ದೂರ ಆಗ್ತೀರಾ, ಅಥವಾ ಅವ್ರೇನಾದರೂ ನಿಮ್ಮ ಮನ್ಸಿಗೆ ಹರ್ಟ್ ಆಗೋ ಥರ ಮಾತಾಡಿದರೆ ಅವಾಗ ಭಯ ಆಗುತ್ತೆ. ಅವ್ರಿಗೆ ನಿಮ್ಮ ಹತ್ರ ಅದೇ ಮಾತಾಡ್ಲಿಕ್ಕೆ ಭಯ. ಅವ್ರು ಏನಾದರೂ ನಿಮಗೆ ಹರ್ಟ್ ಆಗೋ ಥರ ನಡ್ಕೊಂಡ್ರೆ ಎಲ್ಲಿ ನೀವು ಅವ್ರನಿಂದ ಇನ್ನೂ ಅವಾಯ್ಡ್ ಮಾಡ್ತೀರಾ ಅಂತ ಒಂದು ಭಯದಿಂದ ಕೂಡ ಅವ್ರು ಮಾತಾಡ್ತಿಲ್ಲ. ಬಟ್ ಮಾತಾಡ್ತಾರೆ ಅಂದರೆ ಮಾತಾಡ್ತಾರೆ. ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಕಮ್ಯುನಿಕೇಷನ್ ಮಾಡ್ತಾರ ಮಾಡಲ್ಲ. ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಕಮ್ಯುನಿಕೇಷನ್ ಮಾಡ್ತಾರ ಮಾಡಲ್ಲ. ಓಕೆ, ಕಮ್ಯುನಿಕೇಷನ್ ಮಾಡ್ತಾರೆ. 6 ಆಫ್ ಪಾಯಿಂಟ್ಸ್ ಬಂದಿರೋದ್ರಿಂದ ಅವ್ರಿಗೆ ನೀವು ಬೇಕು. ಕಮ್ಯುನಿಕೇಷನ್ ಮಾಡ್ತಾರೆ. ಅವ್ರ ಲೈಫಲ್ಲಿ ನೀವಿದ್ರೇ ಸಕ್ಸಸ್ಸು. ನನ್ನ ವ್ಯೂವರ್ಸ್ನಿಂದ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಏನಾದರೂ ಉಪಯೋಗ ಆಗ್ತಾ ಇದೆಯಾ? ನನ್ನ ವ್ಯೂವರ್ಸ್ನಿಂದ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಏನಾದರೂ ಉಪಯೋಗ ಇದೆ ಅಥವಾ ಏನಾದರೂ ಉಪಯೋಗ ಆಗುತ್ತಾ? ನನ್ನ ವ್ಯೂವರ್ಸ್ನಿಂದ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಏನಾದರೂ ಉಪಯೋಗ ಆಗುತ್ತಾ, ಅಥವಾ ನನ್ನ ವ್ಯೂವರ್ಸ್ ಕಡೆಯಿಂದ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಏನಾದರೂ ಉಪಯೋಗ ಇದೆಯಾ? ಓಕೆ, ಉಪಯೋಗ ಇದೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿಗೆ ಉಪಯೋಗ ಇದೆ. ಇಲ್ಲಿ ನೋಡಿ, ಉಪಯೋಗ ಇದೆ. ನೀವು ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ 9 ಪಾಯಿಂಟ್ಸ್ ಬಂದಿರೋದನ್ನ ತುಂಬ ಯೋಚನೆ ಮಾಡ್ತಾ ಇದ್ದಾನೆ ಯಾವುದೋ ಒಂದು ವಿಚಾರದ ಬಗ್ಗೆ. ಅದೇ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಲೈಫಲ್ಲಿ ನೀವು ಹೋಗಿದ ತಕ್ಷಣ ಅವ್ರ ಲೈಫಲ್ಲಿ ಇರೋವಂಥ ಪರ್ಸ್ನಲ್ ಪ್ರಾಬ್ಲಮ್ಸು, ಆಂಗ್ಸೈಟಿ ಅಂದರೆ ಏನಾದರೂ ಮೆಂಟಲ್ ಮಾನಸಿಕವಾಗಿ ಪ್ರಾಬ್ಲಮ್ಸು ಏನಾಗಲಿ, ಸ್ಟ್ರೆಸ್ಸು, ಒತ್ತಡ. ಸೊ ನೀವು ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಲೈಫಲ್ಲಿ ನೀವು ಹೋದ್ಮೇಲೆ ಅವರು ಹ್ಯಾಪಿಯಾಗಿರ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮಷ್ಟು ಕೇರ್ ಮಾಡೋರು, ಪ್ರೀತಿ ಮಾಡೋರು ಅವ್ರಿಗೆ ಇನ್ನೊಬ್ರು ಸಿಕ್ಕೋದಿಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾನೆ. ಆ ಯೋಚನೆ ಮಾಡ್ತಾ ಇರೋದೆಲ್ಲ ಹೊರಟೋಗುತ್ತೆ. ಅಂದರೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಲೈಫಲ್ಲಿ ನೀವು ಹೋದ್ಮೇಲೆ ಇವಾಗ ಸಪ್ಪಗಿರೋರು ಅವರು ಖುಷಿಯಾಗಿ ನಗ್ನಾಗ್ತಾ ಇರ್ತಾರೆ. ಅದೇ ನೀವು ಅವ್ರನಿಂದ ಯಾವಾಗ ದೂರ ಆಗಿಬಿಟ್ರೆ ಇವಾಗ ಅವರು ಸಪ್ರೇಷನಲ್ಲಿದ್ದಾರೆ. ಅವ್ರ ಲೈಫಲ್ಲಿ ಹ್ಯಾಪಿನೆಸ್ ಇಲ್ಲ. ನೀವು ಅದೇ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಲೈಫಲ್ಲಿ ನೀವು ಹೋದ್ಮೇಲೆ ಅವ್ರು ಖುಷಿ ಆಗ್ತಾರೆ, ನಗ್ನಾಗ್ತಾ ಇರ್ತಾರೆ. ಯಾಕಂದರೆ ನೀವು ಹೋದ್ಮೇಲೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿರ್ತೀರ. ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಎಷ್ಟು ಖುಷಿಯಾಗಿದ್ರು ಎಲ್ಲ ನಿಮ್ಗೆ ಗೊತ್ತಿದೆ. ಇವಾಗ ಅವ್ರು ಯಾವ ರೀತಿ ಡಲ್ ಆಗಿದ್ದಾರೆ ಎಲ್ಲವೂ ನಿಮ್ಗೆ ಗೊತ್ತಿದೆ. ನಿಮ್ಮಿಂದ ಅವ್ರಿಗೇನಾದರೂ ಉಪಯೋಗ ಇದೆ ಅಂದರೆ ಉಪಯೋಗ ಇದೆ. ನೀವು ಅವ್ರ ಲೈಫಲ್ಲಿ ಹೋದರೆ ಅವ್ರ ಲೈಫೆಲ್ಲ ಹ್ಯಾಪಿನೆಸ್ ಆಗಿರುತ್ತೆ ಅಷ್ಟೆ. ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಯಿಂದ ನನ್ನ ವ್ಯೂವರ್ಸ್ಗೆ ಏನಾದರೂ ಉಪಯೋಗ ಇದೆಯಾ? ನನ್ನ ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಯಿಂದ ನನ್ನ ವ್ಯೂವರ್ಸ್ಗೆ ಏನಾದರೂ ಉಪಯೋಗ ಇದೆಯಾ? ವ್ಯೂವರ್ಸ್ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಯಿಂದ ನನ್ನ ವ್ಯೂವರ್ಸ್ಗೆ ಏನಾದರೂ ಉಪಯೋಗ ಇದೆಯಾ? ಓಕೆ, 4 ಆಫ್ ಶಾರ್ಟ್ಸ್ ಬಂದಿದ್ದ. ಉಪಯೋಗ ಅವ್ರ ಕಡೆಯಿಂದ ನಿಮ್ಗೆ ಯಾವುದೇ ಥರ ಉಪಯೋಗ ಇಲ್ಲ. ಓಕೆ, ಉಪಯೋಗ ಅಂದರೆ ಅದೇ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಲೈಫಲ್ಲಿ ಉಪಯೋಗ. ಅದೇ ಉಪಯೋಗ ಯಾಕಿಲ್ಲ ಅಂದರೆ ಅವ್ರು ನಿಮ್ಮನ್ನು ದೂರ ಇಟ್ಟಷ್ಟು ನಿಮ್ಗೆ ನೋವಾಗುತ್ತೆ. ಅದೇ ಒಂದು ವೇಳೆ ಹತ್ರ. ಓಕೆ, 4 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ಉಪಯೋಗ ಯಾಕಿಲ್ಲ ಅಂದರೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮನ್ನು ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ನೀವು ಅವ್ರನ್ನ ಮನ್ಸಿಗೆ ಹಚ್ಕೊಂಡ್ರೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಯಿಂದ ಆಲ್ರೆಡಿ ನಿಮಗೆ ತುಂಬ ಪೇಯ್ನ್ ಆಗಿದೆ. ಯಾಕಂದರೆ ಅವ್ರು ನಿಮ್ಮಿಂದ ಸಪ್ರೇಷನ್ ಆದಮೇಲೆ ನೀವು ತುಂಬ ಸಾರಿ ಕಾಲ್ಸು, ಮೆಸೇಜಸ್ಸು, ಕಾಂಟ್ಯಾಕ್ಟ್ಸ್ ಮಾಡೋದು ಎಲ್ಲ ಟ್ರೈ ಮಾಡಿದ್ರೆ. ಬಟ್ ಆದರೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಯಿಂದ ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ. ನೀವು ಅವ್ರನ್ನ ತುಂಬ ಮಿಸ್ ಮಾಡ್ಕೊತಿದ್ರೆ. ಅವರಿಂದ ಉಪಯೋಗ ಇದೆ ಅಂದರೆ ಉಪಯೋಗ ಇದೆ. ಯಾಕಂದರೆ ನೀವು ಅವ್ರನ್ನ ತುಂಬ ಪ್ರೀತಿ ಮಾಡಿರೋದ್ರಿಂದ ನಿಮ್ಮ ಲೈಫಲ್ಲಿ ಒಬ್ಬ ಪಾರ್ಟ್ನರ್ ಸಿಕ್ಕಾಗುತ್ತೆ. ಯಾಕಂದರೆ ನೀವು ಅವ್ರನ್ನ ಇಷ್ಟಪಟ್ಬಿಟ್ಟಿದ್ರ. ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಚೆನ್ನಾಗಿ ಇಷ್ಟಪಡ್ತಾಯಿದ್ರು, ತುಂಬ ಪ್ರೀತಿ ಮಾಡ್ತಾಯಿದ್ರು, ನೀವು ಅವ್ರನ್ನ ಇಷ್ಟಪಟ್ಟಿದ್ರ. ಸೊ ನಿಮ್ಮ ಲೈಫಲ್ಲಿ ನೀವು ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಳೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿನೇ ನಿಮ್ಮ ಲೈಫಲ್ಲಿ ಬಂದರೆ ಚೆನ್ನಾಗಿರ್ತೀರ, ಖುಷಿಯಾಗಿರ್ತೀರ. ಯಾಕಂದರೆ ನೀವು ನಿಮ್ಮ ಬೇರೆಯವ್ರ ಥರ ಬೇರೆಯವ್ರನ್ನೆಲ್ಲ ಪ್ರೀತಿ ಮಾಡೋಕ್ಕೆ ರೆಡಿ ಇಲ್ಲ. ಯಾರನ್ನಾದರೂ ನಿಜವಾಗ್ಲೂ ಒಂದು ಸಾರಿ ಪ್ರೀತಿ ಮಾಡ್ತೀರ ಅಷ್ಟೇ. ಸೊ ಅದಕ್ಕೆ 2 ಆಫ್ ಕಪ್ಸ್ ಬಂದಿರೋದು ಏನು ಹೇಳುತ್ತಂದರೆ ನಿಮ್ಮ ಮನಸ ಪ್ರೀತಿಸೋ ವ್ಯಕ್ತಿಯಿಂದ ತುಂಬ ಇಷ್ಟಪಟ್ಟಿರೋದ್ರಿಂದ ಅವ್ರು ಬಂದರೆ ನಿಮ್ಮ ಲೈಫಲ್ಲಿ ನೀವು ಹ್ಯಾಪಿಯಾಗಿರ್ತೀರ, ಖುಷಿಯಾಗಿರ್ತೀರ ಅಂತ ಹೇಳ್ಬೋದು. ಯಾಕಂದರೆ ಅವ್ರನ್ನಿಂದ ನಿಮ್ಗೆ ಉಪಯೋಗ ಇದೆ. ಉಪಯೋಗ ಏನಂದರೆ ಪ್ರೀತಿಸಿರೋ ವ್ಯಕ್ತಿನೇ ನಿಮ್ಮ ಲೈಫಲ್ಲಿ ಬರ್ತಾರಲ್ಲ, ಅದೇ ಉಪಯೋಗ ಅಷ್ಟೆ.
ನನ್ನ ವ್ಯೂವರ್ಸು ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಲೈಫಲ್ಲಿ ಏನು ನಡೆಯುತ್ತೆ, ನನ್ನ ವ್ಯೂವರ್ಸ್ ಅವರು ಪ್ರೀತಿಸೋ ಅಂಥ ವ್ಯಕ್ತಿ ಲೈಫಲ್ಲಿ ಏನು ನಡೆಯುತ್ತೆ. ಏಸ್ ಆಫ್ ವಾಂಡ್ಸ್, ನ್ಯೂ ಬಿಗಿನಿಂಗ್ಸ್ ಆಗುತ್ತೆ. ಓಕೆನಾ, ನೀವು ಅವ್ರೇನಾದರೂ ಸಪ್ರೇಷನ್ ಆಗಿದ್ರೆ ನ್ಯೂ ಬಿಗಿನಿಂಗ್ಸ್ ಅನ್ನೋದಾಗುತ್ತೆ. ಇಲ್ಲ ಅವ್ರ ಲೈಫಲ್ಲಿ ಹೊಸ ಹೊಸ ಅವಕಾಶಗಳು, ಓಕೆ, ಅವ್ರ ಲೈಫಲ್ಲಿ ಹೊಸ ಅವಕಾಶಗಳು ಬರೋದಿಲ್ಲ. ಯಾಕಂದರೆ ನಿಮ್ಗೆ ಹರ್ಟ್ ಮಾಡಿ ಇಲ್ಲಿ ನಿಮ್ಗೆ ತೊಂದರೆ ಕೊಟ್ಟು ಅವರಲ್ಲಿ ಖುಷಿಯಾಗಿರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನೀವು ಅವ್ರ ಲೈಫಲ್ಲಿ ಹೋದರೆ ಮತ್ತೆ ಅವ್ರಿಗೆ ಹ್ಯಾಪಿನೆಸ್ ಬರುತ್ತೆ. ಓಕೆನಾ, ಅವ್ರ ಲೈಫಲ್ಲಿ ಏನೆಲ್ಲ ಆಗುತ್ತಂದರೆ ನೀವು ಅವರು ಮತ್ತೆ ಯೂನಿಯನ್ ಆದಮೇಲೆ ಅವ್ರ ಲೈಫಲ್ಲಿ ಮತ್ತೆ ಚೇಂಜಸ್ ಬರುತ್ತೆ. ಅಂದರೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮನ್ನು ಮದುವೆ ಆದರೆ ಅವ್ರ ಲೈಫ್ ಚೇಂಜ್ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಸಪ್ರೇಷನ್ ಆಗಿರೋರು ಯೂನಿಯನ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ನೀವು ಅವ್ರಿಗೆ ಸಪೋರ್ಟ್ ಬ್ಯಾಕ್ ಬೋನ್ ಆಗಿ ನಿಂತ್ಕೊತೀರ. ಅಂದರೆ ನಿಮ್ಮಿಂದ ಹಲವಾರು ಥರದ್ರಲ್ಲಿ ಸಪೋರ್ಟ್ ಇದ್ದೀರಾ. ನೀವು ಎಮೋಷ್ನಲಾಗೂ ಸಪೋರ್ಟ್ ಮಾಡ್ತೀರಾ, ಫೈನಾನ್ಷಿಯಲಾಗೂ ಸಪೋರ್ಟ್ ಮಾಡ್ತೀರಾ. ಒಂದು ವೇಳೆ ಕೆಲವೊಂದು ಸರಿ ದುಡ್ಡಿನಲ್ಲಿ ಸಪೋರ್ಟ್ ಮಾಡೋಕ್ಕಾಗದಿರೋದ್ರೂ ಫೈನಾನ್ಷಿಯಲಾಗಿ ಎಮೋಷ್ನಲಾಗಿ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಬೋದು. ಓಕೆ, ಲೈಫ್ ಚೆನ್ನಾಗಿರುತ್ತೆ. ನಿಮಗೂ ನಿಮ್ಮ ಮನಸ್ಸಲ್ಲಿ ಪ್ರೀತಿಸೋ ಅಂಥ ವ್ಯಕ್ತಿಗೆ ಯೂನಿಯನ್ ಆದಮೇಲೆ ನಿಮ್ಮಿಬ್ಬರ ಲೈಫು ಚೆನ್ನಾಗಿರುತ್ತೆ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಕಾಲ್ ಆರ್ ಮೆಸೇಜ್ ಮಾಡ್ತಾರೆ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಕಾಲ್ ಆರ್ ಮೆಸೇಜ್ ಮಾಡ್ತಾರೆ. ಓಕೆ, ಕಾಲ್ ಆರ್ ಮೆಸೇಜ್ ಮಾಡ್ತಾರೆ ಅಂದರೆ ಮಾಡ್ತಾರೆ. ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ನಿಮ್ಮನ್ನು ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ. ಇವಾಗ ಬಿಟ್ಟಿದ್ದಾರೆ ಅಂತ ನೀವು ಕೇಳ್ತೀರಾ, ಬಿಟ್ಟಿದ್ದಾರೆ, ಹೌದು. ಯಾಕಂದರೆ ಅವ್ರು ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಗೊತ್ತಾಗಿದೆ ನೀವಿಲ್ದಿರ ಅವ್ರ ಲೈಫೆಲ್ಲ ಕಂಪ್ಲೀಟ್ ಝೀರೋ ಅಂತ ಗೊತ್ತಾಗ್ತಾಯಿದೆ. ಜಡ್ಜ್ಮೆಂಟ್ ಏನು ಹೇಳುತ್ತೆ ಗೊತ್ತಾ, ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಲೈಫಲ್ಲಿ ಅವ್ರನ್ನ ಯಾರಾದರೂ ನಿಜವಾಗ್ಲೂ ಇಷ್ಟಪಡ್ತಾ ಇರೋದು, ಪ್ರೀತಿ ಮಾಡ್ತಾ ಇರೋದು ಜೆನ್ಯೂನ್ ಆಗಿದ್ರೆ ಅದು ನೀವು ಮಾತ್ರ. ಅದು ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ. ಇನ್ನೂ ರಿಯಲೈಸೇಷನ್ ಆಗುತ್ತೆ. ಇನ್ನೂ ಕೆಲವೊಂದು ಕರ್ಮಗಳೆಲ್ಲ ಇರುತ್ತಲ್ವಾ, ಕರ್ಮ ಸಿಚುಯೇಷನ್ಸು. ಇವಾಗ ನಿಮ್ಮನ್ನು ಹರ್ಟ್ ಮಾಡಿದ್ದಾರೆ, ನಾಳೆ ಬೆಳಗ್ಗೆ ಅವರು ಹರ್ಟ್ ಆಗ್ತಾರೆ ಅಲ್ವಾ. ಇವಾಗ ನಾವು ಯಾರಿಗಾದ್ರೂ ತಪ್ಪು ಮಾಡಿದರೆ, ಇವತ್ತೇನಾದರೂ ನಾವು ತಪ್ಪು ಮಾಡಿದರೆ ನಾಳೆ ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಲೇಬೇಕು ಅಲ್ವಾ. ಇವತ್ತು ತಪ್ಪು ಮಾಡ್ತೀರಿ, ಇವತ್ತೊಂದು ದಿವಸ ತಪ್ಪಿಸ್ಕೊಬೋದು, ಮತ್ತೆ ನಾಳೆ ಮತ್ತೆ ಅದೇ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಒಂದಲ್ಲ ಒಂದು ದಿವಸ ಅನುಭವಿಸ್ಲೇಬೇಕಲ್ವಾ. ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವಾಗ ನಾವೇನೋ ಒಂದು ಸಣ್ಣ ತಪ್ಪು ಮಾಡಿರ್ತೀವಿ, ಸೊ ಅದಕ್ಕೆ ಯಾವಾಗಿದ್ರೂ ಶಿಕ್ಷೆ ಅನುಭವಿಸ್ಲೇಬೇಕು. ಗೊತ್ತಿಲ್ದಿರ ಸಣ್ಣ ತಪ್ಪು ಮಾಡಿರ್ತೀವಿ. ಈಗ ಒಂದು 1000 ರೂಪಾಯಿ ಇದ್ದರೆ ಅದನ್ನು ಖರ್ಚು ಮಾಡಿಬಿಡ್ತೀವಿ. ಬಟ್ ಅದು ಅವಶ್ಯಕತೆ ಇರುತ್ತಾ ಇಲ್ವೋ ಮುಂದಕ್ಕೆ ಫ್ಯೂಚರಲ್ಲಿ ಗೊತ್ತಿಲ್ಲ. ಬಟ್ 1000 ರೂಪಾಯಿನ ಖರ್ಚು ಮಾಡಿಬಿಡ್ತೀವಿ. ಬಟ್ ಆ 1000 ರೂಪಾಯಿ ಮುಂದಕ್ಕೆ ನಮ್ಗೆ ಅವಶ್ಯಕತೆ ಇರುತ್ತೆ, ಬಟ್ ಆ ಟೈಮಲ್ಲಿ ದುಡ್ಡಿರಲ್ಲ. ಇವಾಗ ಸೇವ್ ಮಾಡಿ ಇಟ್ಕೊಂಡಿದ್ರೆ ಆ ಟೈಮಲ್ಲಿ ಉಪಯೋಗ ಆಗ್ತಾಯಿತ್ತು ಫ್ಯೂಚರಲ್ಲಿ. ಬಟ್ ಇವಾಗ ಸೇವ್ ಮಾಡಿ ಇಟ್ಕೊಂಡಿಲ್ಲ, ಅದು ಖರ್ಚಾಗೋಯ್ತು. ಸೊ ಹಾಗೆ ಒಂದು ಸಣ್ಣ ತಪ್ಪು ಮಾಡಿದ್ವಿ. ಸೊ ಹಾಗಂತೇಳಿ ದುಡ್ಡನ್ನು ಖರ್ಚು ಮಾಡ್ದಿರ ಇರೋಕ್ಕಾಗಲ್ಲ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಹಂಗೆ ಇವತ್ತೇನಾದರೂ ನಾವು ತಪ್ಪು ಮಾಡಿದರೆ ಯಾವತ್ತಾದರೂ ಒಂದು ದಿವಸ ಶಿಕ್ಷೆ ಅನುಭವಿಸ್ಲೇಬೇಕು. ಸೊ ಹಂಗೆ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಕೂಡ ಅಷ್ಟೇ. ನಿಮ್ಮನ್ನು ದೂರ ಮಾಡಿ, ಅವಾಯ್ಡ್ ಮಾಡಿ, ಅವರು ನಿಮ್ಮನ್ನು ನೋವುಪಟ್ಟು ಅವರು ಲೈಫಲ್ಲಿ ಅವ್ರು ಚೆನ್ನಾಗಿರ್ತೀನಿ ಅಂತ ಹೋದರೆ ಅದು ಪ್ರಾಬ್ಲಮ್ಮೆ. ಸೊ ಹಾಗಾಗಿ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಗೆ ಅರ್ಥ ಆಗ್ತಾಯಿದೆ. ನೀವು ಇಲ್ದಿರ ಇದ್ದರೆ ಅವ್ರ ಲೈಫಲ್ಲಿ ತುಂಬ ಕಷ್ಟಗಳು ಬರುತ್ತೆ, ತುಂಬ ನೋವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಕಾಲ್ ಆರ್ ಮೆಸೇಜ್ ಮಾಡ್ತಾರೆ ಅಂದರೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ನೀವೇ ಅವ್ರ ಲೈಫಲ್ಲಿ ನಿಜವಾಗ್ಲೂ ಜೆನ್ಯೂನಾಗಿ ಪ್ರೀತಿ ಮಾಡ್ತಾರದಂತ ಗೊತ್ತಾಗಿದೆ ಅವ್ರಿಗೆ. ಇನ್ನೂ ಗೊತ್ತಾಗುತ್ತೆ. ಸೊ ಅವ್ರು ಕಾಲ್ ಆರ್ ಮೆಸೇಜ್ ಮಾಡ್ತಾರೆ. ನನ್ನ ವ್ಯೂವರ್ಸ್ಗೆ ಕಾಲ್ ಅಥವಾ ಮೆಸೇಜ್ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಮಾಡ್ತಾರೆ. ನನ್ನ ವ್ಯೂವರ್ಸ್ಗೆ ಕಾಲ್ ಅಥವಾ ಮೆಸೇಜ್ ಅವ್ರ ಮನಸ ಪ್ರೀತಿಸೋ ಅಂಥ ವ್ಯಕ್ತಿ ಮಾಡ್ತಾರೆ. ಓಕೆ, 9 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ರೆ. ಬಟ್ ಅದೇ ಈಗೋ ಇಶ್ಯೂಸು, ಪ್ರಾಕ್ಟಿಕಲ್ ಮನುಷ್ಯ ಅಂದರೆ ಪ್ರಾಕ್ಟಿಕಲ್ ಅಂದರೆ ನಾನು ಯಾಕೆ ಕಾಲ್ ಅಥವಾ ಮೆಸೇಜ್ ಮಾಡಲಿ, ಅವರೇ ನನ್ನ ಹತ್ರ ಬರಲಿ ಬಿಡೋ ಅನ್ನೋ ಮೈಂಡ್ ಸೆಟ್ ಕೂಡ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗಿದೆ. ಮತ್ತು ಇನ್ನೊಂದು, ನಿಮ್ಮನ್ನು ಯಾಕಾದರೂ ದೂರ ಮಾಡ್ಕೊಳ್ಳೋ ಅಂಥ ಒಂದು ನೋವು ಕೂಡ ಅವ್ರಿಗೆ ಅಲ್ಲಿದೆ. ಸೊ ಅವರೇ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ ಅಂದರೆ ಅವರೇ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಸೊ ನಿಮ್ಮ ಮನಸ ಪ್ರೀತಿಸೋ ಅಂಥ ವ್ಯಕ್ತಿಯಿಂದ ಕಾಲ್ ಅಥವಾ ಮೆಸೇಜ್ ನಿಮ್ಗೆ ಖಂಡಿತ ಬರುತ್ತೆ. ಓಕೆ, ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ರೀಡಿಂಗ್ನ ಸ್ಕಿಪ್ ಮಾಡಿ. ಸೊ ಇದೆಲ್ಲ ಒಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಷ್ಟೇ, ಸಿಂಪಲ್ ರೀಡಿಂಗ್.